ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. RCB ಪಿಂಕ್ ಸಿಟಿಯಲ್ಲಿ ಪಿಂಕ್ ಬಾಯ್ಸ್ ಎದುರಿಸಲಿದ್ದಾರೆ ರೆಡ್ ಆರ್ಮಿ. ಹೌದು, RCB ತವರಿನಂಗಳದಲ್ಲಿರುವಂತಹ ಮ್ಯಾಚ್ಗಳನ್ನ ಸೋತು ಹೊರಗಿನ ಪಂದ್ಯಗಳನ್ನ ಗೆದ್ದುಕೊಂಡು 5ರಲ್ಲಿ 3 ಗೆದ್ದು 2 ಪಂದ್ಯಗಳನ್ನು ಸೋತಿದೆ. ನಾಳೆ 6ನೇ ಪಂದ್ಯಕ್ಕೆ ಸಜ್ಜುಗೊಂಡಿದೆ, ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಹಾಗಾಗಿ ನಾಳೆಯ ಪಂದ್ಯ ಹೇಗಿರಲಿದೆ, RCB ತಂಡದಲ್ಲಿ ಬದಲಾವಣೆ ಯಾವ ರೀತಿ ಇರಲಿದೆ, ಅದೇ ಪ್ಲೇಯರ್ ಆಡ್ತಾರಾ ಅಥವಾ ಯಾರು ಪ್ಲೇಯರ್ ಚೇಂಜಸ್ ಆಗ್ತಾರೆ, ಅವೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ನಾಳೆಯ ಪಂದ್ಯದ ಬಗ್ಗೆ ಮಾತಾಡ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಚಿದಾನಂದ್. ಓಕೆ, ಈಗಾಗಲೇ RCB 5 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದಿದೆ, 2ರಲ್ಲಿ ಸೋತಿದೆ, ನಮ್ಮ ಬೆಂಗಳೂರಲ್ಲಿ ಸೋತಿದೆ, ಅದು ಕೂಡ ಬೇಜಾರಿರುವಂಥದ್ದು. ನಾಳೆ ಪಿಂಕ್ ಸಿಟಿಗೆ ಹೋಗ್ತಾ ಇದೆ, ಜೈಪುರಿಗೆ, ಅಲ್ಲಿ ನಡೀತಾ ಇದೆ ಒಂದು ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಹಾಗಾಗಿ ಪಂದ್ಯ ಹೇಗಿರಲಿದೆ ಅಂತ ನಾಳಿದ್ದು RCB ತಂಡಕ್ಕೆ ಈಗ ಸದ್ಯಕ್ಕೆ ಒಂದು ಲಾಸ್ಟ್ ಆಡಿರೋ 5 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ಕೊಂಡಿದ್ದಾರೆ RCB. ಈಗ ಹೋಮ್ ಗ್ರೌಂಡಲ್ಲಿ 2 ಮ್ಯಾಚ್ ಸೋತಿದ್ದಾರೆ. ಸೊ ಈಗ ಒಂದು ವಿನ್ನಿಂಗ್ ಮೂಮೆಂಟನ್ನು ಕಳ್ಕೊಳ್ಬಾರ್ದು ಇವರು. ಸೊ ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಮತ್ತೆ ಇವಾಗೇನೋ ಒಂದು ವೇಳೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಏನೋ ಸೋತ್ರೆ ಒಂದು RCB ತಂಡದ ಆಟಗಾರರ ಒಂದು ಮನಸ್ಥಿತಿ ಬದಲಾಗ್ಬಿಡುತ್ತೆ. ಸೊ ಒಂದು ವಿನ್ನಿಂಗ್ ಮೂಮೆಂಟಮ್ ಕಂಟಿನ್ಯೂ ಆಗಲ್ಲ. ಸೊ ಹಾಗಾಗಿ RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಈ ಪಂದ್ಯವನ್ನು ಗೆದ್ಕೊಳ್ಳೇಬೇಕು. ಆ ಮೂಲಕ ಅವರೊಂದು ವಿನ್ನಿಂಗ್ ಮೂಮೆಂಟಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೂರ್ನಮೆಂಟಲ್ಲಿ. ಸೊ ನಾವು ನೋಡ್ಬೋದು, ಲಾಸ್ಟ್ ಮ್ಯಾಚು ಇವ್ರ ಮೇಲೆ ನಮ್ಮ ಹೋಮ್ ಗ್ರೌಂಡಲ್ಲಿ ಸೋತಿದ್ರು. ಸೊ ಅದಕ್ಕೆ ಹಿಂದಿನ ಕೂಡ GT ಮೇಲೂ ಕೂಡ ಇದೇ ಹೋಮ್ ಗ್ರೌಂಡಲ್ಲಿ ಸೋತಿದ್ರು. ಸೊ ನಮ್ಮ ಇಲ್ಲಿ ಅವೇನಲ್ಲಿ ಒಳ್ಳೆ ರೆಕಾರ್ಡ್ ಇದೆ. ಈ ಸೀಸನಲ್ಲಿ ಅವೇ ಗ್ರೌಂಡ್ಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ RCB ತಂಡ. ಮೂರು ಮ್ಯಾಚನ್ನು ಗೆದ್ಕೊಂಡಿದ್ದಾರೆ. ಸೊ ಅದೊಂದು ವಿಶ್ವಾಸ ಇದೆ RCBಗೆ. ಈ ಮ್ಯಾಚನ್ನು ಒಂದು ಗೆಲ್ಲೋ ಒಂದು ವಿಶ್ವಾಸ RCBಗಿದೆ. ಸೊ ಅದೇ ಒಂದು ಲಯವನ್ನು ಅವೇ ಗ್ರೌಂಡಲ್ಲಿ ಮುಂದುವರಿಸಲಿ ಅನ್ನೋದು ನಮ್ಮ ಎಲ್ಲರ ಆಶಯ. ಓಕೆ, ನಾಳೆಯ ಪಂದ್ಯದಲ್ಲಿ ಈ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡಲೇಬೇಕು ರಮೇಶ್ ಅವರು. ಈಗಾಗಲೇ RCB 5 ಪಂದ್ಯಗಳಲ್ಲಿ ಫಸ್ಟ್ ಮ್ಯಾಚನ್ನು ಭುವನೇಶ್ವರ್ ಕುಮಾರ್ ಅವರು ಇನ್ ಆಗಿದ್ದು ಬಿಟ್ಟರೆ ಕಳೆದ 4 ಪಂದ್ಯಗಳಲ್ಲಿ ಯಾವುದೇ ಚೇಂಜಸನ್ನು ಮಾಡಿಲ್ಲ RCB, ಹಾಗೆ ಆಡ್ತಾ ಬಂದಿದೆ. ಹಾಗಾಗಿ ನಾಳೆಯ ಪಂದ್ಯ ಹೇಗಿರಲಿದೆ, ಯಾರೋ ಚೇಂಜಸ್ ಆಗ್ತಾರಾ ಪ್ಲೇಯಿಂಗ್ 11ನಲ್ಲಿ? ಖಂಡಿತ ನಾವು ಪ್ಲೇಯಿಂಗ್ 11 ನೋಡ್ಬೋದು. ಲಾಸ್ಟ್ನ 5 ಮ್ಯಾಚಸಲ್ಲಿ ಪರ್ಫಾರ್ಮೆನ್ಸ್ ನೋಡಿದಾಗ ಕೆಲವು ಪ್ಲೇಯರ್ಸ್ ಇಲ್ಲಿ ಎಡವಿತಾರೆ. ಸೊ ನಾವು ಲಾಸ್ಟ್ ಮ್ಯಾಚಲ್ಲಿ ನೋಡ್ಬೋದು, ಈ ನಮ್ಮ ಒಂದು ಮಿಡ್ಲ್ ಆರ್ಡ್ರಲ್ಲಿ ಎಸ್ಪೆಷಲಿ ಲಿಯಾಮ್ ಲಿಂಗ್ಸ್ಟನ್ ಅವರು ಎಡವುತ್ತಾ ಇದ್ದಾರೆ. ಈ ಲಾಸ್ಟ್ ಮ್ಯಾಚಲ್ಲೂ ಎಡವಿದ್ರು. ಅವರು ಗುಜರಾತ್ ಟೈಟನ್ಸ್ ವಿರುದ್ಧ ಒಂದು ಅರ್ಧ ಶತಕ ಹೊಡೆದಿದ್ಬಿಟ್ರೆ ಇನ್ನುಳಿದ 4 ಪಂದ್ಯಗಳಲ್ಲಿ ವೈಫಲ್ಯತೆ ಅನುಭವಿಸಿದ್ದಾರೆ. ಹಾಗಾಗಿ RCB ತಂಡ ನನಗನ್ನಿಸ್ದಂಗೆ ಒಂದು ಚೇಂಜಸ್ ಮಾಡಿಕೊಂಡ್ರೆ ಬೆಟರ್ ಅಂತ ನನಗನ್ನಿಸ್ತಾ ಇದೆ. ಲಿಯಾಮ್ ಲಿಂಗ್ಸ್ಟನ್ಗೆ 5 ಮ್ಯಾಚಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ, ಸಾಕು, ಅವ್ರಿಗೆ ರೆಸ್ಟ್ ಕೊಡಿ. ನೆಕ್ಸ್ಟ್ ರೊಮಾರಿಯಾ ಶೆಫರ್ಡ್ ಅಂದ್ಬಿಟ್ಟು ಒಂದು ವೆಸ್ಟ್ ಇಂಡೀಸ್ ಒಂದು ದೈತ್ಯ ಆಲ್ರೌಂಡರ್ ಇದ್ದಾರೆ. ಆ ಆಲ್ರೌಂಡರ್ಗೆ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯದು ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ರೊಮಾರಿಯಾ ಶೆಫರ್ಡ್, ಅದರಲ್ಲೂ ವೆಸ್ಟ್ ಇಂಡೀಸ್ ಆಲ್ರೌಂಡರ್ಸ್, ಅವ್ರ ಮೇಲೆ ನಾವು ನಂಬಿಕೆ ಇಡ್ಬೋದು. ನಾವು ಇಡೀ ಟೂರ್ನಮೆಂಟಲ್ಲಿ ನೋಡಿದಾಗ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಯಾವ್ಯಾವ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂತ ನೋಡಿದಾಗ ಎಲ್ಲರೂ ಕೂಡ ಒಂದು ಡಾಮಿನೆಂಟ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸಲ್ಲಿ ನಿಕೋಲಸ್ ಪೂರನ್ ಆಡಿರ್ಬೋದು, ಮತ್ತು KKR ಅಲ್ಲಿ ಆಂಡ್ರೆ ರಸೆಲ್ ದೈತ್ಯ ಆಲ್ರೌಂಡರ್, ಅವರು ಒಬ್ಬರೇ ಮ್ಯಾಚ್ ಗೆಲ್ಸೋಂಥ ಕೆಪಾಸಿಟಿ ಅವ್ರಿಗಿದೆ. ಹೌದು. ಮತ್ತು ಶಿಮ್ರಾನ್ ಎಟ್ಮಯರ್ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ ಪರ, ಅವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೊಳ್ಳೆ ಬಿಗ್ ಹಿಟ್ಸ್ ಹೊಡಿತಾರೆ ಅವರು. ಮತ್ತು ಗುಜರಾತ್ ಟೈಟನ್ಸಲ್ಲಿ ಇವರು ಶೆರ್ಫೇನ್ ರುದರ್ಫೋರ್ಡ್ ಅಂತ ಒಬ್ಬ ಆಟಗಾರ ಇದ್ದಾರೆ. ನಿಜವಾಗ್ಲೂ ಅವ್ರ ಆಟ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ಅವ್ರಿಗೆ ಕೊಡೋಂಥ ಜವಾಬ್ದಾರಿನ ಅವ್ರು ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅವರು. ಸೊ ವೆಸ್ಟ್ ಇಂಡೀಸ್ ಆಟಗಾರರು ನಾವು ಯಾವ ರೀತಿ ಕಡೆಗಣಿಸಬಾರ್ದು, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಆಡಿಸ್ಬೇಕು. ಅವ್ರನ್ನ ಆಡಿಸಿದ್ರೆ ಖಂಡಿತವಾಗ್ಲೂ ಅದು ಒಂದು ತಂಡಕ್ಕೆ ಒಂದು ವರ್ಕೌಟ್ ಆಗುತ್ತೆ. ಅದೇ ರೀತಿ RCB ತಂಡ ಕೂಡ ಈ ಒಂದು ಪಂದ್ಯಕ್ಕೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಚೇಂಜಸ್ ಮಾಡ್ಕೊಬೇಕಂತ ನಾನು ಹೇಳ್ತೀನಿ. ಅದೇ ಲಿಯಾಮ್ ಲಿಂಗ್ಸ್ಟನ್ ಅವರ ಸ್ಥಾನಕ್ಕೆ ರೊಮಾರಿಯಾ ಶೆಫರ್ಡ್ ಸ್ಥಾನ ಕೊಟ್ಟರೆ ಖಂಡಿತವಾಗ್ಲೂ RCBಗೆ ಒಂದು ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಓಕೆ, ಈ ನೀವು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಬಗ್ಗೆ ಹೇಳ್ತಾ ಇದ್ದೀರಿ ರಮೇಶ್ ಅವರೇ. ನೀವು ಈ IPL ಇತಿಹಾಸದ ಹಿಂದಿನ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಕ್ರಿಸ್ ಗೇಲ್ ಅವರು ಬಂದರೂ ಕೂಡ ಅವರು ಅಬ್ಬರದ ಬ್ಯಾಟಿಂಗ್. ನೆಕ್ಸ್ಟ್ ಕಾರ್ಲಸ್ ಬ್ರಾತ್ವೇಟ್ ಅವರಿದ್ದರು, ಡೆರೆನ್ ಸ್ಯಾಮಿ ಇದ್ದರು, ನೆಕ್ಸ್ಟ್ ಸ್ಯಾಮ್ಯುಯಲ್ಸ್ ಇದ್ದರು, ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಆಡಿದ್ರು. ಡ್ವೆನ್ ಸ್ಮಿತ್ ಇದ್ರು, ಮತ್ತು ಅದೇ ಚೆನ್ನೈನಲ್ಲಿ ಆಡಿರ್ತಕ್ಕಂತಹ ಡ್ವೆನ್ ಬ್ರಾವೋ ಇದ್ರು. ಹೀಗೆ ಮತ್ತು ರವಿ ರಾಮ್ಪಾಲ್ ಅವರು ಕೂಡ ಇದ್ರು, ನಮ್ಮ RCBಯ ಒಂದು ಬೌಲರ್, ಮಾಜಿ ಬೌಲರ್ ಕೂಡ ರವಿ ರಾಮ್ಪಾಲ್ ಅವರು. ಹೀಗೆ ವೆಸ್ಟ್ ಇಂಡೀಸ್ ಯಾವ ಪ್ಲೇಯರ್ IPLನಲ್ಲಿ ಆಡಿದ್ದಾರೆ, ಅವರು ವೆಸ್ಟ್ ಇಂಡೀಸ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎಷ್ಟು ಹವಾ ಮಾಡಿದಾರೋ, ಎಷ್ಟು ವಿಕೆಟ್ಗಳನ್ನ, ಎಷ್ಟು ಬ್ಯಾಟಿಂಗ್ ತೋರಿಸಿದಾರೋ ಗೊತ್ತಿಲ್ಲ. ಆದರೆ IPLನಲ್ಲಿ ಮಾತ್ರ ಒಳ್ಳೆಯ ಸಖತ್ ಹವಾನ ಎಬ್ಬಿಸಿದ್ದಾರೆ. ಆ ಒಂದು ಶಕ್ತಿ ಕೂಡ, ಆ ಒಂದು ದೈತ್ಯ ಶಕ್ತಿ ಕೂಡ ವೆಸ್ಟ್ ಇಂಡೀಸ್ನ ಒಂದು ಪ್ಲೇಯರ್ಸಲ್ಲಿ ಇದ್ದೇ ಇದೆ. ಹಾಗಾಗಿ ಕೆರಿಬಿಯನ್ ಆಟಗಾರ ಅಂತಂದರೆ ಒಂದು IPL ತಂಡದ ಎದುರಾಳಿಗಳಿಗೆ ಒಂದು ಭಯ ಹುಟ್ಟಿಸುವಂತಹ ಪ್ಲೇಯರ್ಸ್. ಎಕ್ಸಾಕ್ಟ್ಲಿ ನೀವು ಹೇಳಿದ್ದು ಸರಿಯಾಗಿರ್ತಕ್ಕಂತಹ. ಹೌದು. ಮತ್ತು ಇನ್ನೊಂದು ಏನು
ರೀಸನ್ ಏನು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ T20 ಕ್ರಿಕೆಟಲ್ಲಿ T20 ಫಾರ್ಮೆಟಲ್ಲಿ ಏನಕ್ಕೆ ಇಷ್ಟೊಂದು ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು ನಾವು ನೋಡೋದಾದ್ರೆ ಕಾರಣಗಳು ಅಂದರೆ ವೆಸ್ಟ್ ಇಂಡೀಸ್ ತಂಡದ ಆಟಗಾರರು ಇಡೀ ವರ್ಲ್ಡ್ ವೈಡ್ ಅವರು ಫ್ರಾಂಚೈಸಿ ಕ್ರಿಕೆಟ್ ಜಾಸ್ತಿ ಆಡ್ತಾ ಇದ್ದಾರೆ ಇವರು. ಎಕ್ಸ್ಪೆಷಲಿ ಅವ್ರು ನೋಡಿ ODI ಮತ್ತು ಟೆಸ್ಟ್ ಕ್ರಿಕೆಟ್ ಹೊರತುಪಡಿಸಿದ್ರೆ T20 ಕ್ರಿಕೆಟ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ವರ್ಲ್ಡ್ ವೈಡ್ ಅವರು ಫ್ರಾಂಚೈಸಿ ಲೀಗ್ಗಳು ಆಡೋದು ಒಂದು ಬೆನಿಫಿಟ್ ಆಗಿದೆ ಅವ್ರಿಗೆ. ಸೊ ಆ ಟೂರ್ನಮೆಂಟ್ಗಳಲ್ಲೂ ಕೂಡ ಅವರು ತುಂಬ ಗಮನ ಸೆಳೀತಾ ಇದ್ದಾರೆ. ಜೊತೆಗೆ ವೆಸ್ಟ್ ಇಂಡೀಸಲ್ಲೂ ಕೂಡ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಡ್ತಾರೆ, ಬಿಗ್ ಬ್ಯಾಶ್ ಲೀಗಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಸೊ ಈ ಸೌತ್ ಆಫ್ರಿಕಾ T20ನಲ್ಲೂ ಆಡ್ತಾರೆ, ಮತ್ತೆ ಪಾಕಿಸ್ತಾನ್ ಸೂಪರ್ ಲೀಗ್ ಅಲ್ಲೂ ಕೂಡ ಆಡ್ತಾರೆ. ಸುಮಾರು ವರ್ಲ್ಡ್ ವೈಡ್ ಇವ್ರು ಆಡ್ತಾನೆ ಇದ್ದಾರೆ, ಅದೊಂದು ಬೆನಿಫಿಟ್ ಇವ್ರಿಗೆ. ಸೊ ಅದು ಆಡ್ತಾ ಇರೋದಕ್ಕೆ ಸಾಕಷ್ಟು ಬೌಲರ್ಗಳನ್ನ ಒಂದು ವೆರೈಟಿ ಬೌಲರ್ಸ್ನ ಇವರು T20 ಕ್ರಿಕೆಟ್ನಲ್ಲಿ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಇವರಿಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಈ ಒಂದು ಅಂದರೆ ಇವರು ಏನಕ್ಕೆ IPL ಅಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಅಂದರೆ ಇದು ಒಂದು ರೀಸನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಅವ್ರಿಗೆ ಟೆಸ್ಟಲ್ಲಿ ಒನ್ ಡೇಲಿ ಆಡಲಿಕ್ಕೆ ಬರಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಸುಮಾರು ದಿನಗಳ ಕಾಲ ಆಡ್ಬೇಕು, ಟೆಸ್ಟ್ ಅದು 5 ದಿನಗಳ ಕಾಲ ಬ್ಯಾಟಿಂಗ್ ಆಡ್ಬೇಕು. ಅವರು ನಿಲ್ಲುವಂಥ ಪೇಷನ್ಸ್ ಇರೋಲ್ಲ, ಬಂದ್ರೆ ಹೊಡೆದ್ರೇನ ಹೋದ್ರೇನ ಆ ರೀತಿಯಾಗಿ. ಅಂದರೆ ಇವರು ನಾವು ವೆಸ್ಟ್ ಇಂಡೀಸ್ನ ಈಗಿನ ತಲೆಮಾರಿನ ವೆಸ್ಟ್ ಇಂಡೀಸ್ನ ಬಿಟ್ಬಿಡೋಣ. ಬಟ್ ಜಮಾನ್ದಲ್ಲಿ ಇತ್ತಲ್ಲ 1780s 90s ಅಲ್ಲಿ ಇತ್ತಲ್ಲ ವೆಸ್ಟ್ ಇಂಡೀಸ್ ಟೀಮು 2000 ಡೆಕೆಡ್ವರೆಗೂ ಚೆನ್ನಾಗೇ ಇತ್ತು ವೆಸ್ಟ್ ಇಂಡೀಸ್ ತಂಡ. ಒಳ್ಳೊಳ್ಳೆ ದಿಗ್ಗಜರು ಆಡೋಗಿರ್ತಕ್ಕಂಥ 2017ನಲ್ಲಿ 1918 ವೆಸ್ಟ್ ಇಂಡೀಸ್ ಇಡೀ ವರ್ಲ್ಡ್ ವೈಡ್ ಡಾಮಿನೇಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ದೈತ್ಯ ಆಟಗಾರರು, ಒಳ್ಳೊಳ್ಳೆ ಲೆಜೆಂಡ್ಸ್ ಆಡೋಗಿರ್ತಕ್ಕಂಥ ವೆಸ್ಟ್ ಇಂಡೀಸು, ಒಳ್ಳೊಳ್ಳೆ ಬೌಲರ್ಸ್ ಇದ್ರು. ಸೊ ಆಗ ನಿಮ್ಗೆ ಗೊತ್ತಿರ್ಬೋದು ಹೆಲ್ಮೆಟ್ ಆಗ್ತಾ ಇರಲಿಲ್ಲ ಆವಾಗ ಅವ್ರು ವೆಸ್ಟ್ ಇಂಡೀಸ್ ಬೌಲರ್ಸ್ ತುಂಬ ಅಪಾಯಕಾರಿಯಾಗಿದ್ರು. ಬೌನ್ಸರ್ಗೆ ಲೆಕ್ಕ ಇರಲಿಲ್ಲ, ಲಿಮಿಟ್ ಇರಲಿಲ್ಲ, ಅವಾಗ ತಲೆಗೆ ಹೊಡಿತಾ ಇದ್ರು. ಅಂದರೆ ವೆಸ್ಟ್ ಇಂಡೀಸ್ ಅವರು ಆ ಒಂದು 2000 ಡಿಕೆಡ್ವರೆಗೂ ವೆಸ್ಟ್ ಇಂಡೀಸ್ ತುಂಬ ಸ್ಟ್ರಾಂಗ್ ಆಗಿದ್ರು. ಒಳ್ಳೊಳ್ಳೆ ದಿಗ್ಗಜರು ಆಡೋಗಿದ್ರು, ಬ್ರೇನ್ ಲಾರಾ ಆಗ್ಬೋದು, ಡ್ವೇನ್ ಬ್ರಾವೋ ಆಗ್ಬೋದು, ಕ್ರಿಸ್ ಗೇಲ್ ಆಗ್ಬೋದು. ಈ 2000 ಡಿಕೆಡ್ವರೆಗೂ ಚೆನ್ನಾಗಿತ್ತು. ಚಂದ್ರಪಾಲ್ ಅಂತ ಹೇಳಿ ಲೆಫ್ಟಿನೆಂಟ್ ಬ್ಯಾಟ್ಸ್ಮನ್, ಒಂದು ವಿಚಿತ್ರ ಶೈಲಿ ಬ್ಯಾಟ್ಸ್ಮನ್ ಚಂದ್ರಪಾಲ್. ಹೌದು, ಶಿವನಾರಾಯಣ್ ಸರ್ವಣ್ ಇದ್ರು, ಒಳ್ಳೊಳ್ಳೆ ಆಟಗಾರ ಆಡಿದ್ರು. ಮತ್ತೆ 2011 ಆದ್ಮೇಲೆ ವೆಸ್ಟ್ ಇಂಡೀಸ್ ತಂಡ ಒಂದು ಹಂತವಾಗಿ ಒಂದು ಕುಸಿತ ಬಂತು, ಒಂದು ಟೀಮ್ ಒಂದು ಗುಣಮಟ್ಟ ಕುಸಿತ ಬಂತು. ಬಟ್ ಆದ್ರೆ T20 ಕ್ರಿಕೆಟ್ ನಲ್ಲಿ ಇನ್ನೂ ಒಂದು ಕ್ವಾಲಿಟಿ ಉಳಿಸ್ಕೊಂಡಿದ್ದಾರೆ ಈಗಲೂ ಕೂಡ. ಏನಕ್ಕೆ ಅಂದ್ರೆ ಅವರು ಒಂದು ವರ್ಲ್ಡ್ ವೈಡ್ ಫ್ರಾಂಚೈಸಿ ಲೀಗ್ ಆಡ್ತಾನೆ ಇರ್ತಾರೆ. ಅವರು ಹೆಚ್ಚಿನ ಪಂದ್ಯಗಳನ್ನ, ಹೆಚ್ಚಿನ ಟೂರ್ನಮೆಂಟ್ಗಳನ್ನ ಅವ್ರು ಆಡ್ತಾ ಇರ್ತಾರೆ. ಇದೊಂದು ಕಾರಣದಿಂದಾಗಿ ವೆಸ್ಟ್ ಇಂಡೀಸ್ ತಂಡ T20 ಕ್ರಿಕೆಟ್ ನಲ್ಲಿ ಈಗಲೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಒಂದು ಕ್ವಾಲಿಟಿನ ಕಾಪಾಡ್ಕೊಂಡು ಬಂದಿದ್ದಾರೆ. ಓಕೆ, ಹಾಗಾಗಿ ನಾಳೆ ಲಿವಿಂಗ್ಸ್ಟನ್ ಅವ್ರನ್ನ ಎಕ್ಸಿಟ್ ಮಾಡಿ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಇನ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ಅದು ಒಳ್ಳೆ ಪಿಕ್ ಆಗುತ್ತೆ ಒಂದು ವೇಳೆ ಅದನ್ನ ಮಾಡಬೇಕು ಅದು. ಯಾಕಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್ 4 ಮ್ಯಾಚಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಅವ್ರ ಕಡೆಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡಿದ ಪರ್ಫಾರ್ಮೆನ್ಸ್ ಅವರಿಂದನೂ ಬರ್ತಾ ಇಲ್ಲ. ಓಕೆ, ಬೆತಲ್ ಕೂಡ ಇದಾರಲ್ಲ ರಮೇಶ್, ಜಾಕೋಬ್ ಬೆತಲ್ ಇದ್ದಾರೆ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಸ್ಪಿನ್ನರ್, ಈಗ ಜಾಕೋಬ್ ಬೆತೆಲ್ ಬಂದು ಸ್ಪಿನ್ನರ್, ಅವರು ಸ್ಪಿನ್ ಆಲ್ರೌಂಡರ್, ಅವರು ಬ್ಯಾಟಿಂಗು ಆಡ್ತಾರೆ, ಜೊತೆಗೆ ಸ್ಪಿನ್ ಬೌಲಿಂಗ್ ಮಾಡ್ತಾರೆ. ಬಟ್ ರೊಮಾರಿಯೋ ಶೆಫರ್ಡ್ ಫಾಸ್ಟ್ ಮೀಡಿಯಂ ಫೇಸರ್ ಅವರು. ಸೊ ಇದು ತಂಡಕ್ಕೆ ಒಂದು ಫಾಸ್ಟ್ ಬೌಲಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಸ್ಪಿನ್ನರ್ ಜಾಕೋಬ್ ಬೆತೆಲ್ ಬಂದರೆ ಸ್ಪಿನ್ನರ್ಸ್ ಆಲ್ರೆಡಿ ಇದ್ದಾರೆ. ಈಗ ಕೃಣಾಲ್ ಪಾಂಡೆ ಇದ್ದಾರೆ, ಸುಯೇಶ್ ಶರ್ಮಾ ಅವ್ರನ್ನ ಆಡ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಆಡಿಸ್ತಾರೆ. ಸೊ ಸ್ಪಿನ್ ಆಪ್ಷನ್ಸ್ ಇದೆ ನಮ್ಮ RCB ತಂಡದಲ್ಲಿ ಈಗ ಪ್ಲೇಯಿಂಗ್ 11ನಲ್ಲಿ. ಮತ್ತು ನಮ್ಗೆ ಇವ್ನ ತೊಗೊಂಬಂದರೆ ರೊಮಾರಿಯೋ ಶೆಫರ್ಡ್ ತೊಗೊಂಬಂದರೆ ಒಂದು ಹೆಚ್ಚುವರಿಯಾಗಿ ಒಂದು ಮೀಡಿಯಂ ಫೇಸರ್ ಸಿಕ್ಕಂಗಾಗುತ್ತೆ. ಜೊತೆಗೆ ಇವರು 10 ಬಾಲ್ಗೆ 30 ರನ್ ಬೇಕಂದ್ರೆ ಒಳ್ಳೆ ಕೆಪಾಸಿಟಿ ಈ ರೊಮಾರಿಯೋ ಶೆಫರ್ಡ್ಗಿದೆ. ಅದು ಇಂಡಿಯನ್ ಪಿಚಸ್ಸಲ್ಲಿ ನೀವು ಹೇಳೋ ಬ್ಯಾಟಿಂಗ್ ಪಿಚ್ಗಳು ಬೇರೆ ಇವೆಲ್ಲಾನು. ಸೊ ಅವ್ರು ಬಂದರೆ ಖಂಡಿತವಾಗ್ಲೂ ಧೂಳೆಬ್ಬಿಸ್ಬೋದು. ಹೌದು, ಖಂಡಿತ. ಓಕೆ, ನಾಳೆ ಜೈಪುರ್ ಪಿಚ್ ಯಾವ ರೀತಿ ವರ್ಕೌಟ್ ಆಗಲಿದೆ ಅಂತಂದು, ಅಥವಾ ಬ್ಯಾಟಿಂಗ್, ಬೌಲಿಂಗ್, ಸ್ಪಿನ್ ವಿಭಾಗ, ಆ ಒಂದು ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದು. ಇಲ್ಲಿ RCB ತಂಡ ಲಾಸ್ಟ್ 2 ಮ್ಯಾಚಸ್ ಆಡಿದ್ರಲ್ಲ, ಮುಂಬೈ ವಾಂಖೇಡೆ ಸ್ಟೇಡಿಯಮ್ಮು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಈ 2 ಸ್ಟೇಡಿಯಮ್ಗಿಂತ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಪಿಚ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬೌಲರ್ ಸಪೋರ್ಟ್ ಮಾಡುತ್ತೆ ಪಿಚ್ಚು, ಫುಲ್ ಎಗ್ನೆಸ್ಟ್ ಇದೆ. ಬೆಂಗಳೂರು ಪಿಚ್ಗೂ ಮತ್ತು ಜೈಪುರ್ ಪಿಚ್ಚು ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲಿ ತುಂಬ. ಇಲ್ಲಿ ಸ್ವಲ್ಪ ಬೌಲರ್ಸ್ ಡಾಮಿನೇಟ್ ಮಾಡ್ತಾರೆ ಈ ಪಿಚ್ಚಲ್ಲಿ. ಸೊ ಈ ಪಿಚ್ಚಲ್ಲಿ ಒಂದು 200 ರನ್ ಹೊಡೆದಿರೋದು ಜಾಸ್ತಿ ಸಲ ಏನು ಹೊಡೆದಿಲ್ಲ ಇಲ್ಲಿ. ಅಂದರೆ ಒಂದು 3-4 ಮ್ಯಾಚಸಲ್ಲಿ ಏನು ಹೊಡಿತಿರ್ಬೋದು ಅಷ್ಟೇ, 200+ ಸ್ಕೋರು. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬೌಲರ್ಸೇ ಇಲ್ಲಿ ಡಾಮಿನೇಟ್ ಮಾಡ್ತಾರೆ ಇಲ್ಲಿ. ಸೊ ಅದೇ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಆವ್ರೇಜ್ ಒಂದು 170 180 ಆ ಒಂದು ಆವ್ರೇಜ್ ಮತ್ತು ಆ ಒಂದು ಆವ್ರೇಜ್ ಒಂದು ಫಸ್ಟ್ ಇನ್ನಿಂಗ್ಸ್ ಆವ್ರೇಜ್ ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈ ಮ್ಯಾಚಲ್ಲಿ ಯಾರು ಟಾಸ್ ಗೆದ್ದ ತಂಡದ ನಾಯಕರು ಮೋಸ್ಟ್ಲಿ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದರೆ ನಾವು ಹಿಂದಿನ ಮ್ಯಾಚ್ಗಳಲ್ಲಿ ನಾವು ರೆಕಾರ್ಡ್ಸ್ ನೋಡಿದಾಗ ಚೇಸಿಂಗ್ ಯಾರು ಈ ಗ್ರೌಂಡಲ್ಲಿ ಯಾರು ಚೇಸಿಂಗ್ ಮಾಡಿದ್ದಾರೆ ಅವರೇ ಜಾಸ್ತಿ ಮ್ಯಾಚ್ಗಳು ಗೆದ್ದಿದ್ದಾರೆ. ಈ ಕಾರಣದಿಂದಾಗಿ ಈ ತಂಡದಲ್ಲಿ ಟಾಸ್ ಗೆದ್ದ ತಂಡದ ನಾಯಕ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಟಾಸ್ ವಿನ್ ಮ್ಯಾಚ್ ವಿನ್ ಅಂತೀರಿ. ಓಕೆ,
ರಾಜಸ್ಥಾನ್ ರಾಯಲ್ಸ್ ಏನಾದರೂ RCBಗೆ ಟಕ್ಕರ್ ಕೊಡುವಂತಹ ಪ್ಲ್ಯಾನ್ ಏನು ಮಾಡ್ಕೊಂಡಿರಬಹುದು ಅಂತ. ಯಾಕಂತಂದರೆ ಆ ರಾಜಸ್ಥಾನ್ ರಾಯಲ್ಸ್ನ ಒಂದು ಪರ್ಫಾರ್ಮೆನ್ಸ್ ಕೂಡ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಇಲ್ಲ ಈ ಸೀಸನ್ನಲ್ಲಿ. RCB ಕೂಡ ತವರಿನಂಗಳದಲ್ಲಿ 2 ಸೋತಿದೆ, ಹೊರಗಡೆ ಗೆದ್ಕೊಂಡು ಬಂದಿದೆ. ಈ ವೀಕ್ನೆಸ್ಸನ್ನು ಕಂಡುಕೊಂಡು ರಾಜಸ್ಥಾನ್ ಯಾವ ರೀತಿ ಟಕ್ಕರ್ ಕೊಡ್ಬೋದು? ರಾಜಸ್ಥಾನ್ ತಂಡನೂ ಒಂದು ತುಂಬ ಯಂಗ್ಸ್ಟರ್ಸ್ ಇರೋದು ತುಂಬ ಟೀಮಲ್ಲಿ, ಒಂದು ಯಂಗ್ ಟೀಮ್ ಅದು. ತುಂಬ ಅವರು ಚೆನ್ನಾಗಿ ಆಡಿದ್ದಾರೆ. 2023 ಅಲ್ವಾ ಫೈನಲ್ಗೆ ಹೋಗಿದ್ರಲ್ಲ 2023. ಓಕೆ, ಇವರು ರಾಜಸ್ಥಾನ್ 23ನ ಯಾವ 22ನ ಎಲ್ಲೋ ಒಂದ್ಸಲ ಹೋಗಿದ್ರು ಅನ್ಸುತ್ತೆ. ಸಂಜು ಸ್ಯಾಮ್ಸನ್ ಮರ್ತಿದ್ದೀನಿ ನಾನು. ಬಟ್ ಒಳ್ಳೆ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಇದರಲ್ಲೇನು ಡೌಟೇ ಇಲ್ಲ. ಯಂಗ್ಸ್ಟರ್ಸ್ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಆಡ್ತಾ ಇಲ್ಲ ಈ ಟೀಮ್ ಈ ಸೀಸನಲ್ಲಿ. ಯಶಸ್ವಿ ಜೈಸ್ವಾಲ್ ಅವರಿಂದ ಒಂದು ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಅವರಿಂದನೂ ಕೂಡ ಇನ್ನೂ ಒಂದು ದೊಡ್ಡ ಇನ್ನಿಂಗ್ಸ್ ಬಂದಿಲ್ಲ. ರಿಯಾನ್ ಪರಾಗ್ ಅವರು ಕೆಲವೊಂದು ಮ್ಯಾಚ್ಗಳಲ್ಲಿ ಆಡಿದ್ರು, ಬಟ್ ಅವರು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಟೀಮ್ ಮ್ಯಾನೇಜ್ಮೆಂಟ್ಗೆ ಇನ್ನೂ ಅವ್ರ ಕಡೆಯಿಂದ. ಸೊ ಮತ್ತೆ ಇನ್ನೊಂದು ಈ ಒಂದು ಟೀಮಲ್ಲಿ ನಾವು ಒಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಂದರೆ ವೇಗದ ಬೌಲರ್ ಜೋಫ್ರಾ ಆರ್ಚರ್ ಅವ್ರು ಬಂದಿದ್ದಾರೆ. ಅವರು ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಜೊತೆಗೆ ಲಾಸ್ಟಲ್ಲಿ ಅವರು ಬ್ಯಾಟಿಂಗಲ್ಲಿ ಒಂದು 20 ರನ್ ಆದರೂ, ಕನಿಷ್ಠ ಒಂದು 20 ರನ್ ಆದರೂ ಹೊಡ್ಕೊಳ್ಳೋ ಒಂದು ಕೆಪಾಸಿಟಿ ಅವ್ರಿಗೂ ಇದೆ. ಬಟ್ ಅವರು ಆಡಿರ್ತಕ್ಕಂಥ 5 ಪಂದ್ಯಗಳಲ್ಲಿ ಗೆದ್ದಿರೋದು 2 ಮ್ಯಾಚ್ ಅಷ್ಟೇ. ಸೊ ಅವ್ರಿಗೂ ಒಂದು ಪ್ರೆಷರ್ ಇದ್ದೇ ಇದೆ. ಈಗ ಅವರು ಒಂದು ವಿನ್ನಿಂಗ್ ಮೂಮೆಂಟಮ್ಗೆ ಬರಲೇಬೇಕು. ಅದು ಬೇರೆ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಮ್ ಅವ್ರಿಗೆ ಒಂದು ಹೋಮ್ ಗ್ರೌಂಡ್ ಅದು. ಸೊ ಅಲ್ಲಿ ತವರು ಅಭಿಮಾನಿಗಳಿದ್ರು ಅವರು ಕೂಡ ಗೆಲ್ಲಬೇಕಾಗುತ್ತೆ. ಸೊ ಅದು ಒಂದು ಪ್ರೆಷರ್ ಅವ್ರಿಗಿದೆ ಇದೆ. ಮತ್ತೊಂದು ಇವ್ರಿಗೆ ಹಿನ್ನಡೆ ಏನಾಯಿತು ಅಂತಂದರೆ, ಸಂಜು ಸ್ಯಾಮ್ಸನ್ ಅವರು ಟೂರ್ನಿ ಆರಂಭಕ್ಕೂ ಮೊದಲೇ ಅವರು ಒಂದು ಫಿಂಗರ್ ಇಂಜುರಿ ಆಗಿಬಿಟ್ಟಿದ್ರು. ಈ ಕಾರಣದಿಂದಾಗಿ ರಿಯಾನ್ ಪರಾಗ್ ಅವರು ಆರಂಭಿಕ ಒಂದು 2 ಪಂದ್ಯಗಳಲ್ಲಿ ಅವರೇ ಕ್ಯಾಪ್ಟನ್ಸಿ ಮಾಡಿದರು. ಬಟ್ ಅಲ್ಲಿ ಸ್ವಲ್ಪ ಒಂದು ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಹಿನ್ನಡೆ ಆಯಿತು ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಕ್ಯಾಪ್ಟನ್ಸಿ ಕೂಡ ಇಲ್ಲಿ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಟೀಮ್ ಸಕ್ಸಸ್ನಿಂದ ಕ್ಯಾಪ್ಟನ್ಸಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಸ್ಟು 3 ಮ್ಯಾಚಲ್ಲಿ ರಿಯಾನ್ ಪರಾಗ್ ಅವ್ರು ಮಾಡಿದ್ರು, ನೆಕ್ಸ್ಟು ಸಂಜು ಸ್ಯಾಮ್ಸನ್ ಅವ್ರು ಮಾಡಿದಾಗ ಕೆಲವೊಂದಲ್ಲಿ ಸ್ಟ್ಯಾಟಿಕ್ಸು ಮತ್ತು ಕೆಲವೊಂದು ಅಂಶಗಳಲ್ಲಿ ಬದಲಾಗುತ್ತೆ. ಒಂದು ಆಟಗಾರರ ಮೈಂಡ್ಸೆಟ್ಟು, ಟೀಮ್ ಎನ್ವೈರ್ಮೆಂಟು ಅದೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ. ಹಾಗಾಗಿ ನಾವು ಸಂಜು ಸ್ಯಾಮ್ಸನ್ನೇ ಫಿಟ್ ಆಗಿದ್ದು ಕಂಪ್ಲೀಟ್ ನಂಬರ್ 1 ಮೊದಲನೇ ಮ್ಯಾಚಿಂದ ಈ 5 ಮ್ಯಾಚ್ಗಳ ತನಕ ಅವರೇ ಕಂಟಿನ್ಯೂ ಆಗಿ ನಾಯಕತ್ವ ಮಾಡಿದ್ದಾರೆ. ಖಂಡಿತವಾಗ್ಲೂ ರಾಜಸ್ಥಾನ್ ರಾಯಲ್ಸ್ ಒಂದು ಕನಿಷ್ಠ ಒಂದು 4 ಮ್ಯಾಚ್ ಅನ್ನೋದು, ಒಂದು 3 ರಿಂದ 4 ಮ್ಯಾಚ್ ಆದರೂ ಗೆಲ್ತಾ ಇತ್ತು. ಸೊ ಆದರೆ ಸಂಜು ಸ್ಯಾಮ್ಸನ್ನು ಇವಾಗಲೂ ಏನು ಕಾಲ ಮೀರಿಲ್ಲ, ಇನ್ನೂ ಮ್ಯಾಚಸ್ ಇದೆ. ಇನ್ನೂ ಒಂದು 10 ಮ್ಯಾಚ್, ಒಂದು 9 ಮ್ಯಾಚು 10 ಮ್ಯಾಚು ಇದೆ ಇನ್ನೂ ಅವ್ರಿಗೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಮೂಮೆಂಟಾಗಿ ಬರ್ಬೋದು. ಬಟ್ ಇಲ್ಲಿ ಏನಂತಂದರೆ ರಾಜಸ್ಥಾನ್ ರಾಯಲ್ಸ್ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಹೋಮ್ ಗ್ರೌಂಡು, ಅಲ್ಲೇ ಇವರು ಸಾಕಷ್ಟು ಅಭ್ಯಾಸ ನಡೆಸಿರ್ತಾರೆ ಜೈಪುರಲ್ಲಿ. ಸೊ ಅಲ್ಲಿ ಒಂದು ಮೈಂಡಲ್ಲಿ ಆ ಕಂಡೀಷನ್ ಯಾವ ರೀತಿ ಇದೆ, ಪಿಚ್ ಯಾವ ರೀತಿ ಇದೆ, ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಚಾನ್ಸಸ್ ಇದೆ ಅವ್ರಿಗೂ ಕೂಡ RCB ವಿರುದ್ಧ ಗೆಲ್ಲಲಿಕ್ಕೆ. ಬಟ್ ಆದರೆ ಕಳೆದ ಮ್ಯಾಚ್ಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಅವರು ಒಂದು ವಿಶ್ವಾಸವನ್ನು ಇನ್ನೂ ಒಂದು 100% ಇಲ್ಲ ಇನ್ನೂ. ಬಟ್ ಅವರು ಇನ್ನೂ ಸ್ವಲ್ಪ ಈ ಮ್ಯಾಚ್ಗೆ ಒಂದು ಒಳ್ಳೆ ಹೋಮ್ ವರ್ಕ್ ಮಾಡಿಕೊಂಡು ಗ್ರೌಂಡಿಗೆ ಬರ್ತಾರೆ. ನೋಡಬೇಕು ಅವತ್ತು ಮ್ಯಾಚಿನ ದಿನ ಯಾವ ರೀತಿ ಆಡ್ತಾರೆ ಅಂತ. ಎಸ್, ಕಾದು ನೋಡುವ ರಮೇಶ್ ಅವರೇ. ಪಂದ್ಯ ಹೇಗಿಲ್ಲದೆ ರಾಜಸ್ಥಾನ್ ಮತ್ತು RCB ಪಂದ್ಯ, ಅದ ನಂತರ ನಾವು ಮತ್ತೊಮ್ಮೆ ವಿಶ್ಲೇಷಣೆ ಮಾಡುವ ಪಂದ್ಯ ಹೇಗಿತ್ತು, ಯಾರ ಅಬ್ಬರ ಜಾಸ್ತಿ ಇತ್ತು ಎನ್ನುವಂಥದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು IPL ಧಮಾಕಾದ ಕಾರ್ಯಕ್ರಮ. ರಾಜಸ್ಥಾನ್ ರಾಯಲ್ಸ್ನ ಕೋಟೆಯಲ್ಲಿ ಬೆಂಗಳೂರು ಬಾಯ್ಸ್ ಅಬ್ಬರಿಸಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ. ನಾವೊಂದು RCB ಹಿಸ್ಟ್ರಿ ತೆಗೆದ್ರೆ ನಮ್ಮ ತವರಿನ ಅಂಗಳದಲ್ಲಿ ಸೋತಿರಬಹುದು, ಆದರೆ ಎದುರಾಳಿಗಳ ನೆಲದಲ್ಲಿ ಹೋಗಿ ಹೊಡೆದು ಈಗಾಗಲೇ ಗೆದ್ದಿದ್ದಾರೆ RCB. ಮತ್ತು ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ನ ಒಂದು ಕೋಟೆಯನ್ನು ಛಿದ್ರ ಮಾಡಿ ಅಂಕಪಟ್ಟಿಯಲ್ಲಿ ಮತ್ತೆ ಜಿಗಿತ ಕಾಣಲು ಸಜ್ಜಾಗಿದ್ದಾರೆ ನಮ್ಮ ಬೆಂಗಳೂರು ಹುಡುಗರು. ನೋಡೋಣ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಮ್ಯಾಚ್ ಮುಗಿದ ನಂತರ ಮತ್ತೆ ನಿಮ್ಮ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.